ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗಂಭೀರ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಉಚಿತ ಯೋಜನೆಗಳು ಆರ್ಥಿಕತೆಗೆ ಹೊರೆಯಾಗುತ್ತಿವೆಯೇ ಎಂಬ ಪ್ರಶ್ನೆಯನ್ನು ಕೇಳಲಾಗುತ್ತಿದೆ. ಇದು ಕೇಳಿದ ಕೂಡಲೇ ಹಲವರಿಗೆ ಒಂದು ಭಯ ಆಗ್ತಾ ಇದೆ. ಅದೇನೆಂದರೆ, ಗೃಹಲಕ್ಷ್ಮಿ ಯೋಜನೆ ಏನಾದರೂ ನಿಲ್ಲುತ್ತದಾ? ಇನ್ನು ಮುಂದೆ 2,000 ರೂಪಾಯಿ ನಮಗೆ ಬರುವುದಿಲ್ವಾ? 2,000 ಪಾವತಿ ಮೇಲೆ ಇದರ ಪರಿಣಾಮ ಏನಾದರೂ ಇದೆಯಾ ಎಂದು ಇದರ ನಿಜವಾದ ವಿಷಯವನ್ನು ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೂ ತಿಳಿಸುವ ಪ್ರಯತ್ನ ನಾನು ಈ ವಿಡಿಯೋದಲ್ಲಿ ಮಾಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ವಿಷಯವನ್ನು ತಿಳಿದುಕೊಳ್ಳಿ. ಸ್ನೇಹಿತರೆ, ಹಲವು ಸುದ್ದಿಗಳ ಪ್ರಕಾರ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿರುವುದು, ಉಚಿತ ಯೋಜನೆಗಳು ಹೆಚ್ಚಾದರೆ ಸರ್ಕಾರದ ಹಣಕಾಸು ನಿಯಂತ್ರಣ ಕಷ್ಟವಾಗಬಹುದು. ಸಾರ್ವಜನಿಕ ಹಣದ ಸರಿಯಾದ ಬಳಕೆ ಮುಖ್ಯ ಎಂದು ಹೇಳಿದೆ. ಅಂದರೆ ಸುಪ್ರೀಂ ಕೋರ್ಟ್ ಯಾವ ಯೋಜನೆಯನ್ನು ಕೂಡ ರದ್ದು ಮಾಡಿಲ್ಲ, ಆದರೆ ಅವರು ಕೇವಲ ಹಣಕಾಸು ಜವಾಬ್ದಾರಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪ್ರಕಾರ, ಜನರಿಗೆ ಎಲ್ಲವನ್ನೂ ಉಚಿತ ನೀಡಿದರೆ ಕೆಲಸ ಮಾಡುವವರು ಯಾರು? ಆಹಾರ ಧಾನ್ಯ, ವಿದ್ಯುತ್, ಸೈಕಲ್, ಉಚಿತ ಬಸ್, ಹೀಗೆ ಹೊಸ ಹೊಸ ಉಚಿತ ಯೋಜನೆಗಳನ್ನು ಬೇಜವಾಬ್ದಾರಿತನದಿಂದ ಘೋಷಣೆಗಳನ್ನು ಮಾಡುತ್ತಾ ಹೋದರೆ ನಾಳೆ ಜನರಲ್ಲಿ ಕೆಲಸ ಮಾಡುವ ಮನೋಭಾವ ಕಡಿಮೆಯಾಗುತ್ತದೆ. ಅದಕ್ಕೆ ಯಾರು ಹೊಣೆ ಎಂದು ಸಿಜೆಐ ಸೂರ್ಯಕಾಂತ್ ಪ್ರಶ್ನಿಸಿದರು. ಯಾವುದೇ ಸರ್ಕಾರಗಳು ಬಡವರ ಪರವಾಗಿ ಯೋಜನೆ ರೂಪಿಸಬೇಕು ನಿಜ, ಆದರೆ ಬಡವ ಹಾಗೂ ಶ್ರೀಮಂತರ ನಡುವೆ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಉಚಿತವಾಗಿ ನೀಡುವುದು ತಪ್ಪು ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ. ಸ್ಪಷ್ಟ ಅರ್ಹತಾ ಮಾನದಂಡಗಳಿಲ್ಲದೆ, ವಿವೇಚನೆ ಇಲ್ಲದೆ ಪ್ರಕಟಿಸುವ ಉಚಿತ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸದ ಮೇಲೆ ಹೊರೆ ಹೆಚ್ಚುತ್ತದೆ ಎಂಬುದು ನ್ಯಾಯಾಧೀಶರ ಅಭಿಪ್ರಾಯವಾಗಿದೆ. ಹಾಗಿದ್ದಲ್ಲಿ ಈಗ ಎದ್ದಿರುವ ಮುಖ್ಯವಾದ ಪ್ರಶ್ನೆ ಏನೆಂದರೆ, ಹಾಗಿದ್ದಲ್ಲಿ ಗೃಹಲಕ್ಷ್ಮಿ ನಿಲ್ಲುತ್ತದಾ ಎಂದು? ಹಾಗೇನೂ ಆಗುವುದಿಲ್ಲ. ಪ್ರಸ್ತುತ ಸ್ಥಿತಿಯಲ್ಲಿ ಯೋಜನೆ ಆಕ್ಟಿವ್ ಆಗಿ ಇದೆ, ಪಾವತಿಗಳು ಮುಂದುವರೆದಿವೆ. ಸರ್ಕಾರ ಯಾವುದೇ ರದ್ದು ಆದೇಶ ನೀಡಿಲ್ಲ. ಅಂದರೆ ಈಗಾಗಲೇ ಯಾವುದೇ ತಕ್ಷಣದ ಪರಿಣಾಮ ಖಂಡಿತ ಇಲ್ಲ. ಸರ್ಕಾರಗಳು ದೊಡ್ಡ ಮೊತ್ತದಲ್ಲಿ ಹಣ ಖರ್ಚು ಮಾಡುತ್ತಿವೆ. ಪ್ರತಿ ತಿಂಗಳು ಸಾವಿರಾರು ಕೋಟಿ ರೂಪಾಯಿ. ಹಣಕಾಸು ಸಮತೋಲನ ಕಾಪಾಡುವುದು ಸವಾಲು. ಇದಕ್ಕಾಗಿ ನ್ಯಾಯಾಲಯ ಪ್ರಶ್ನೆ ಕೇಳಿದೆ. ಇದು ರಾಜಕೀಯ ಚರ್ಚೆ ಅಲ್ಲ, ಇದು ಹಣಕಾಸಿನ ಶಿಸ್ತಿನ ಬಗ್ಗೆ ನಡೆದಿರುವ ಚರ್ಚೆ. ಹಾಗಾಗಿ ಸ್ನೇಹಿತರೆ, ವಾಟ್ಸಪ್ ಮತ್ತು ಯೂಟ್ಯೂಬ್ಗಳಲ್ಲಿ ಗೃಹಲಕ್ಷ್ಮಿ ನಿಲ್ಲಿದ್ದು 2,000 ಬಂದಾಗುತ್ತದೆ ಎಂಬ ಫೇಕ್ ಸುದ್ದಿಗಳು ಹರಡಬಹುದು. ಅಂತಹ ಗಾಬರಿ ವಿಡಿಯೋಗಳಿಗೆ ದಯವಿಟ್ಟು ನಂಬಿಕೆ ಇಡಬೇಡಿ. ಒಟ್ಟಾರೆಯಾಗಿ ಈ ಯೋಜನೆ ರದ್ದು ಆಗಿಲ್ಲ, ಪಾವತಿ ಕೂಡ ನಿಲ್ಲುವುದಿಲ್ಲ. ಇದು ಹಣಕಾಸು ಚರ್ಚೆ ಮಾತ್ರ. ಮುಂದಿನ ಅಧಿಕೃತ ಮಾಹಿತಿ ಬಂದರೆ ನಾನು ನಿಮಗೆ ನಿಖರವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಹಾಗಾಗಿ ದಯವಿಟ್ಟು ನಿಖರ ಮತ್ತು ಜವಾಬ್ದಾರಿಯುತ ಮಾಹಿತಿ ಬೇಕಾದರೆ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಧನ್ಯವಾದಗಳು.